ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿರ್ಸಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇದೇ ನೋಡಿ ಹೊಸ ಹೋಂಡಾ ಆ್ಯಕ್ಟಿವ್ 125 ವಿತ್ ಡಿಸ್ಕ್ ಬರುತ್ತೆ. ಇದು ಗಾಡಿ ಕ್ರೋಮಿಯಂ ನ್ಯೂ ಸಿಸ್ಟಮು ವಿತ್ LED ಹೆಡ್ಲ್ಯಾಂಪು, 123.92 cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನು. ಡಿಸ್ಪ್ಲೇ ಈ ಥರ ಡಿಜಿಟಲ್ ಡಿಸ್ಪ್ಲೇ. ನ್ಯೂ ಮಾಡೆಲ್ಗೆ ಬಟನ್ನು ಇಲ್ಲಿ ಬರುತ್ತೆ. ಇಲ್ಲಿ ಮುಂಚೆ ಸ್ಕ್ರೀನ್ ಮೇಲೆ ಇತ್ತು, ಇವಾಗ ಇಲ್ಲಿ ಮಾಡಿದ್ದಾನೆ. ಕೀ ಆನ್ ಮಾಡಿದ್ರೆ ಈ ಥರ ಹೋಂಡಾ ಲೋಗೋ ಬರುತ್ತೆ. ಕ್ಯೂಟಾಗಿ ಮಾಡಿದ್ದಾನೆ ಗಾಡಿನ ಚೆನ್ನಾಗಿ ಮಾಡಿದ್ದಾರೆ. C14 ಚಾರ್ಜಿಂಗ್ ಇಲ್ಲಿ ಬರುತ್ತೆ ನೋಡಿ. ಈ ಥರ ಮೊಬೈಲಿಗೆ ಇಡೋದಕ್ಕೆ ಅಲ್ಲಿ ಕೆಳಗಡೆ ಇದು ಬರುತ್ತೆ. ಇದು ಡಿಮು ಸ್ವಿಚ್ಚು, ಲೋ ಬೀಮು, ಹೈ ಬೀಮು ಸ್ವಿಚ್ಚು, ಇಂಡಿಕೇಟರ್ ಸ್ವಿಚ್ಚು, ಆರೆಂಜ್ ಸ್ವಿಚ್ಚು ಅಲ್ಲೇ ಕೆಳಗಡೆ ಬರುತ್ತೆ. ಈ ಥರ ಇಲ್ಲಿ ಆನ್ ಆಫ್ ಬಟನು, ಇನ್ಬಿಲ್ಟು ನ್ಯೂ ಫಂಕ್ಷನು. ಸ್ಪ್ಲೆಂಡರ್ ಪ್ಲಸ್ಸಲ್ಲಿ i3s ಬರುತ್ತಲ್ಲ, ಸೇಮ್ ಅದೇ ಥರನೇ ನೋಡಿ. ಬಾಡಿ ಔಟ್ಲುಕ್ಕು ಎಲ್ಲ ಚೇಂಜ್ ಮಾಡಿದ್ದಾನೆ. ಆ್ಯಕ್ಟಿವಾ ಅನ್ನೋದನ್ನ ಕ್ರೋಮಿಯಮ್ ಶೇಪಲ್ಲಿ ಬರ್ತಾಯಿದೆ ಇವಾಗ ನ್ಯೂ ಮಾಡಲಲ್ಲಿ. ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 5.5 ಲೀಟರ್ಸು, 8.42 mm/PS ಪವರ್ ಬರುತ್ತೆ, 10.5 Nm ಟಾರ್ಕ್ ಬರುತ್ತೆ. ವೇಟ್ ಬಂದು 110 kg ಬರುತ್ತೆ ಗಾಡಿ. ಕಂಪ್ನಿಯವರು ಮೈಲೇಜ್ಗೆ ಹೋಲಿಸ್ಕೊಂಡ್ರೆ 47 ಬರುತ್ತೆ ಅಂತ ಹೇಳ್ತಾರೆ ಪರ್ ಲೀಟರ್ಗೆ, ಬಟ್ 40 ಅಂತೂ ಮ್ಯಾಕ್ಸಿಮಮ್ ಬಂದೇ ಬರುತ್ತೆ ಗಾಡಿ. ಫ್ಯಾಮಿಲಿ ಮೆನ್ಸ್ಗೆ ಸ್ವಲ್ಪ ಯಾರು ಲಗೇಜ್ಗಳನ್ನ ಜಾಸ್ತಿ ಕ್ಯಾರಿ ಮಾಡ್ತೀರಾ, ಸ್ಟೈಲಿಶ್ ಆಗೋಬೇಕು ಅಂತೀರಾ, ಬಟ್ ಈ ಗಾಡಿ ಹೋಗೋದು ಒಳ್ಳೆಯದು. ಬಟ್ ನೋಡಿ, ಈ ಥರ ಹೊಸ ಫಂಕ್ಷನ್ ಬೇರೆ ಇದೆ. ಡಿಸ್ಪ್ಲೇ ಸೆಟ್ಟಿಂಗ್ಸ್ ಎಲ್ಲ ಸೇಮ್ ಅದರಲ್ಲೇ ಬರುತ್ತೆ. ಸರ್ವಿಸ್ ರಿಮೈಂಡ್ರು, ಟೈಮ್ಸು, ಥೀಮ್ಸು ಎಲ್ಲ ಅದನ್ನೇ ಸೆಟ್ ಮಾಡೋ ಥರ ಇದೆ. ಈ ಥರ ಡ್ಯಾಶ್ ಬೋರ್ಡು ಎಲ್ಲನೂ ಒಂದೇ ಥರ ಕಲರಲ್ಲಿ ಬಿಟ್ಟಿರೋದಕ್ಕೆ ಪ್ರೀಮಿಯಂ ಲುಕ್ ಕಾಣಿಸುತ್ತೆ ಗಾಡಿ. ಈ ಸ್ವಿಚ್ ಬಿಟ್ಟಿದ್ದಾನಲ್ಲ, ಬ್ಲ್ಯಾಕ್ ಕಲರ್ ಸ್ವಿಚ್ ಇದೆಯಲ್ಲ, ಅದು ಏನಕ್ಕೆ ಕೊಟ್ಟಿದ್ದಾನೆ ಅಂದರೆ ಸ್ಪ್ಲೆಂಡರಲ್ಲಿ i3s ಬರುತ್ತಲ್ಲ, ಸೇಮ್ ಅದೇ ಥರನೇ. ಏನು ಅಂದರೆ ಫುಲ್ ಇಂಜಿನ್ ಹೀಟ್ ಆಗಿದ್ದಾಗ ಆಫ್ ಆಗುತ್ತೆ ಗಾಡಿ ಸಿಗ್ನಲಲ್ಲಿ. ನೀವು ಕೀ ಆಫ್ ಮಾಡೋದಲ್ಲೇ ಆಫ್ ಮಾಡ್ತೀರಲ್ಲ, ಅವಾಗ ಆಫ್ ಆಗುತ್ತೆ ಗಾಡಿ. ಆಫ್ ಆಗಿ ಸಿಗ್ನಲಲ್ಲಿ ಬ್ರೇಕ್ನ ಹಿಡ್ಬಿಟ್ಟು ಎಕ್ಸ್ಲೇಟರ್ ಥ್ರಾಟಲ್ನ ಲೈಟಾಗಿ ತಿರುಗಿಸಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಇದು ನ್ಯೂ ಫಂಕ್ಷನ್ನು. ಇದೇ ರೀತಿಯಾದಂಥ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಸಿರ್ಸಿ ಕನ್ನಡಿಗ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ಧನ್ಯವಾದಗಳು.